ಸ್ನೇಹಿತರೆ ನಮಸ್ತೆ. ನಾಡುನುಡಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಪತಿಯ ಆಸ್ತಿಯಲ್ಲಿ ಪತ್ನಿಗೆ ಎಷ್ಟು ಪಾಲಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಈಗ ಬಹುದೊಡ್ಡ ಆದೇಶವನ್ನು ಹೊರಡಿಸಿದೆ. ಪತಿಯಾದವನು ಅಕಾಲಿಕವಾಗಿ ಮರಣವನ್ನು ಹೊಂದಿದ್ರೆ ಆತನ ಸ್ವಯಾರ್ಜಿತ ಆಸ್ತಿ ಮತ್ತು ಆತನ ಪಿತ್ರಾರ್ಜಿತ ಆಸ್ತಿಯಲ್ಲಿ ಪತ್ನಿಯಾದವಳಿಗೆ ಎಷ್ಟು ಪಾಲಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಈಗ ಮಹತ್ವದ ಆದೇಶವನ್ನು ಹೊರಡಿಸಿದೆ. ಹಾಗಾದರೆ ಪತಿಯಾದವನು ಮರಣ ಹೊಂದಿದರೆ ಪತ್ನಿಯಾದವಳು ಆತನ ಯಾವ ಯಾವ ಆಸ್ತಿಯಲ್ಲಿ ಪಾಲು ಪಡೆದುಕೊಳ್ಳಬಹುದು ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತೀವಿ. ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿದೆ, ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಹಾಗೂ ಈ ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಸ್ನೇಹಿತರೆ, ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಪತಿಯಾದವನು ತನ್ನ ಸ್ವಂತ ಹಣದಲ್ಲಿ ಆಸ್ತಿಯನ್ನು ಖರೀದಿ ಮಾಡಿದರೆ ಪತ್ನಿಯಾದವಳು ಆ ಆಸ್ತಿಯಲ್ಲಿ ಪಾಲು ಪಡೆದುಕೊಳ್ಳಬಹುದು. ಪತಿಯಾದವನು ಸಾಕಷ್ಟು ಆಸ್ತಿಯನ್ನ ಮಾಡಿ ಯಾವುದೇ ರೀತಿಯ ವಿಲ್ ಬರೆಯದೆ ಅಕಾಲಿಕವಾಗಿ ಮರಣವನ್ನು ಹೊಂದಿದ್ರೆ ಆತನ ಆಸ್ತಿಯನ್ನ ಆತನ ಹೆಂಡತಿ, ಆತನ ಮಕ್ಕಳು ಮತ್ತು ಆತನ ತಾಯಿಗೆ ಸಮನಾಗಿ ಹಂಚಲಾಗುತ್ತೆ. ಉದಾಹರಣೆಗೆ, ಸಾವನ್ನಪ್ಪಿದ ವ್ಯಕ್ತಿಗೆ ಹೆಂಡತಿ, ಇಬ್ಬರು ಮಕ್ಕಳು ಮತ್ತು ತಾಯಿ ಇದ್ದರೆ ಆ ಆಸ್ತಿಯನ್ನ ಎಲ್ಲರಿಗೂ ಕೂಡ ಸಮನಾಗಿ ಹಂಚಲಾಗುತ್ತೆ. ಅದೇ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಪತಿಯ ಪಿತ್ರಾರ್ಜಿತ ಆಸ್ತಿಯಲ್ಲಿ ಕೂಡ ಹೆಂಡತಿ ಆದವಳು ಪಾಲನ್ನ ಪಡೆದುಕೊಳ್ಳಬಹುದು. ಪತಿಯ ಪಿತ್ರಾರ್ಜಿತ ಆಸ್ತಿಯಲ್ಲಿ ಪತಿಯಾದವನಿಗೆ ಎಷ್ಟು ಪಾಲಿದೆಯೋ ಅದರ ಸಂಪೂರ್ಣ ಹಕ್ಕನ್ನ ಪತ್ನಿಯಾದವಳು ಪಡೆದುಕೊಳ್ಳುತ್ತಾಳೆ. ಒಂದು ವೇಳೆ ಪತಿಯಾದವನು ತನ್ನ ಸ್ವಂತ ಹಣದಲ್ಲಿ ಆಸ್ತಿಯನ್ನು ಖರೀದಿ ಮಾಡಿ ಆ ಆಸ್ತಿಗೆ ವಿಲ್ ಬರೆದಿಟ್ಟಿದ್ದರೆ ಪತ್ನಿಯಾದವಳು ಯಾವುದೇ ರೀತಿಯ ಪಾಲು ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಗಂಡ ಬರೆದ ವಿಲ್ನಲ್ಲಿ ಪತ್ನಿಯ ಹೆಸರು ಇಲ್ಲದೇ ಇದ್ದರೆ ಪತ್ನಿಯಾದವಳು ಆ ಆಸ್ತಿಯಲ್ಲಿ ಪಾಲು ಕೇಳಲು ಸಾಧ್ಯವಿಲ್ಲ. ಇನ್ನು ಅತ್ತೆ ಮಾವನ ಆಸ್ತಿಯಲ್ಲಿ ಕೂಡ ಪತ್ನಿಯಾದವಳು ಪಾಲು ಪಡೆದುಕೊಳ್ಳಬಹುದು. ಅತ್ತೆ ಮತ್ತು ಮಾವನಿಗೆ ಪಿತ್ರಾರ್ಜಿತವಾಗಿ ಆಸ್ತಿ ಬಂದಿದ್ದರೆ ಆ ಆಸ್ತಿಯಲ್ಲಿ ಗಂಡನಿಗೆ ಹಕ್ಕು ಇರುತ್ತೆ. ಗಂಡನ ತಂದೆ ತಾಯಿಯ ಪಿತ್ರಾರ್ಜಿತ ಆಸ್ತಿಯಲ್ಲಿ ಗಂಡನಿಗೆ ಎಷ್ಟು ಹಕ್ಕು ಇದೆಯೋ ಆ ಹಕ್ಕಿನ ಪಾಲನ್ನ ಹೆಂಡತಿಯಾದವಳು ಪಡೆದುಕೊಳ್ಳಬಹುದು. ಅದೇ ರೀತಿಯಲ್ಲಿ 2005ರ ಗೃಹ ಹಿಂಸಾಚಾರ ತಡೆ ಕಾಯ್ದೆ ಅಡಿಯಲ್ಲಿ ಮಹಿಳೆಯಾದವಳು ತನ್ನ ವೈವಾಹಿಕ ಮನೆಯಲ್ಲಿ ವಾಸ ಮಾಡುವ ಸಂಪೂರ್ಣ ಅಧಿಕಾರವನ್ನ ಪಡೆದುಕೊಂಡಿರುತ್ತಾಳೆ. ವೈವಾಹಿಕ ಜೀವನ ನಡೆಸಿದ್ದ ಮನೆಯು ಅತ್ತೆ ಮತ್ತು ಮಾವನ ಹೆಸರಿನಲ್ಲಿದ್ದರೂ ಕೂಡ ಪತ್ನಿಯಾದವಳು ಆ ಮನೆಯಲ್ಲಿ ವಾಸ ಮಾಡಬಹುದು. ಅತ್ತೆ ಮತ್ತು ಮಾವ ಆಕೆಯನ್ನ ಹೊರಹಾಕುವಂತಿಲ್ಲ. ಮಹಿಳೆಯರ ಸುರಕ್ಷತೆಯ ಉದ್ದೇಶದಿಂದ ಸುಪ್ರೀಂ ಕೋರ್ಟ್ ಈ ನಿಯಮವನ್ನ ದೇಶಾದ್ಯಂತ ಜಾರಿಗೆ ತಂದಿದೆ.